ವರಮಹಾಲಕ್ಷ್ಮಿ ಹಬ್ಬ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋರು, ಲೈಕ್ ನಮ್ಮ ಅತ್ತೆ ಅವಾಗ ಮಾಡ್ತಾ ಇದ್ರು. ಸೊ ಸ್ವಲ್ಪ ದಿನ ಮಾಡಿಲ್ಲ, 3 ವರ್ಷ 4 ವರ್ಷ. ಸೊ ನಾವ್ ಮಾಡ್ಬಹುದಾ ಸೊಸೆಂದ್ರು ಅಂತ ಕೇಳಿದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ. ಮನೆಯಲ್ಲಿ ಮಗು ಏನಾದ್ರು ಇದ್ರೆ, ಬಾಣಂತಿ ಇದ್ರೆ 26 ದಿನ ಆದ್ಮೇಲೆ ಈ ಹಬ್ಬವನ್ನ ಆಚರಣೆ ಮಾಡಬಹುದು. ಇನ್ ಕೇಸ್ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರು ನೀವು ಅಟ್ಲೀಸ್ಟ್ ಒಂದು 18 ದಿನ ಆದ್ರೂ ಆಗಿರ್ಬೇಕು ಫಸ್ಟ್ ಬಾಣಂತಿನಲ್ಲಿ. ಸೊ ಮತ್ತೆ ಸೂತ್ಕ ಅಂತ ಬಂದ್ರೆ, ಸೊ ಯುಗಾದಿ ಬರುತ್ತಲ್ವಾ ಹಬ್ಬ, ಯುಗಾದಿಯ ಹಿಂದೆ ಯಾರಾದ್ರೂ ತೀರ್ಕೊಂಡಿದ್ರೆ ದಯವಿಟ್ಟು ನೀವು ಮಾಡಿ. ಇನ್ ಕೇಸ್ ಯುಗಾದಿ ಆದ್ಮೇಲೆ ಏನಾದ್ರು 2 ತಿಂಗಳಾಗಿದೆ, 3 ತಿಂಗಳಾಗಿದೆ, ಯಾರಾದ್ರೂ ರಿಲೇಷನ್ ಅಲ್ಲಿ ಸತ್ತು ಲೈಕ್ ನಮ್ಗೆ ಸೂತ್ಕ ಇದೆ ಅನ್ನೋರು ಖಂಡಿತವಾಗಿ ಅಷ್ಟು ಸೂಕ್ತವಲ್ಲ ಈ ಹಬ್ಬ ಮಾಡೋದು. ಯಾಕಂದ್ರೆ ವರ್ಷಕ್ಕೊಮ್ಮೆ ಬರೋದು ಹಬ್ಬ. ನಾವು ತುಂಬಾ ಮೈಲ್ಗೆಯಿಂದ ಮಾಡ್ಬೇಕು. ವರಮಹಾಲಕ್ಷ್ಮಿಯನ್ನ ನಾವು ಕೂರಿಸ್ತಿರೋದು, ಅಮ್ಮನವರಿಗೆ ನಾವು ಈ ಹಬ್ಬವನ್ನ ಖುಷಿಯಾಗಿ ಆಚರಣೆ ಮಾಡ್ಬೇಕು. ಆತರ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಮಾಡಬೇಡಿ. ಇನ್ ಕೇಸ್ ನಿಮ್ಮ ಪದ್ಧತಿಯಲ್ಲಿ ಮಾಡಬಹುದು ಅಂತ ಇದ್ರೆ ಕೇಳ್ಬಿಟ್ಟು ದೊಡ್ಡವ್ರಿಗೆ ಮಾಡಿ. ಸೂತ್ಕ ಬಗ್ಗೆನು ನಿಮ್ಗೆ ಹೇಳಿದೀನಿ. ಸೊ ಯುಗಾದಿಯ ಹಿಂದೆ ಸತ್ತಿದ್ರೆ ದಯವಿಟ್ಟು ಹಬ್ಬವನ್ನ ಆಚರಣೆ ಮಾಡಿ. ಇನ್ ಕೇಸ್ ಯುಗಾದಿ ಆದ್ಮೇಲೆ ಸತ್ತಿದ್ರೆ ಸ್ವಲ್ಪ ದೊಡ್ಡವ್ರಿಗೆ ಕೇಳಿ, ಹಿರಿಯರಿಗೆ ಕೇಳ್ಬಿಟ್ಟು ನೀವು ಹಬ್ಬವನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ತುಂಬಾ ಮೈಲ್ಗೆಯಿಂದ ಮಾಡ್ಬೇಕು. ದಾರಿದ್ರ್ಯತೆಯನ್ನ ಹೋಗ್ಲಾಡ್ಸಿಕೆ ಈ ಹಬ್ಬವನ್ನ ಮಾಡ್ತಿದೀವಿ.